ಚಿರತೆಯ ಅಸಹಜ ಮತ್ತು ಅನುಮಾನಾಸ್ಪದ ಸಾವಿನ ಕುರಿತು ನ್ಯಾಯಾಂಗ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿ ಜೀವ ಸಂರಕ್ಷಣಾ ವೇದಿಕೆ ವತಿಯಿಂದ ತಿಪಟೂರು ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತಿಪಟೂರು ಪ್ರಾದೇಶಿಕ ಅರಣ್ಯ ಇಲಾಖೆ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಪವಿಭಾಗ ವ್ಯಾಪ್ತಿಯಲ್ಲಿ ಚಿರತೆ ಬಂಧಿಸಲು ಬೋನನ್ನ ಕಳೆದ ದಿನಗಳ ಹಿಂದೆ ಅರಣ್ಯ ಇಲಾಖೆಯವರು ಇಟ್ಟಿರುತ್ತಾರೆ. ಇಲಾಖೆಯವರು ಕಟ್ಟುನಿಟ್ಟಿನ ಕಾರ್ಯಾಚರಣೆ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡದೆ ಬೋನಿಗೆ ಬಿದ್ದ ವನ್ಯಜೀವಿ ಚಿರತೆ ಮಾರ್ಚ್ 3, 2025 ವಿಶ್ವ ವನ್ಯಜೀವಿ ದಿನದಂದೇ ದಾರುಣವಾಗಿ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ಈ ಚಿರತೆಯ ಭೀಕರ ಸಾವು ಸಂಶಯಾಸ್ಪದ ಹಾಗೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಅಮೂಲ್ಯವಾದ ವನ್ಯಜೀವಿ ಚಿರತೆಯ ಸಾವಿಗೆ ಅರಣ್ಯ ಇಲಾಖೆಯೇ ನೇರ ಹೊಣೆಯಾಗಿದ್ದು, ಚಿರತೆಯ ಸಂಶಯಾಸ್ಪದ ಅಸಹಜ ಸಾವಿಗೆ ಅಧಿಕೃತವಾಗಿ ಅಧಿಕಾರಿಗಳೇ ಕಾರಣವಾಗಿರುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಅನುಮಾನಾಸ್ಪದ ಸಾವಿನ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ನ್ಯಾಯಾಂಗ ತನಿಖೆ ಆಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತೀನಿ. ಬೇಗ ವರದಿ ಕೊಡಬೇಕು. ನಾವು ಡಿಸಿ ಮೇಡಮ್ ಮುಖಾಂತರ ಈ ಟೈಮ್ನಲ್ಲಿ ಅವರು ಅಧಿಕಾರಿ ಇರ್ಬೋದಾ ಕಚೇರಿಯಲ್ಲಿ ಡ್ಯೂಟಿ ಮಾಡ್ಬೋದು? ಅವರು ಇಲ್ಲ, ಇಲ್ಲಿ ತುಮಕೂರು ಮೀಟಿಂಗ್ ಏನೋ ಹೋಗಿದ್ದಾರೆ, ಡ್ಯೂಟಿ ಮಾಡ್ತಾ ಇದ್ದಾರೆ. RFO ಅವರು ಮೀಟಿಂಗ್ ಅಲ್ಲ, ತನಿಖೆ ಸಂದರ್ಭದಲ್ಲಿ ಅಧಿಕಾರಿ ಇಲಾಖೆಯಲ್ಲಿ ಕರ್ತವ್ಯ ಮಾಡ್ಬೋದು. ಆ್ಯಕ್ಚುಲಿ ಅವ್ರ ಮೇಲೆ ಡೈರೆಕ್ಟ್ ಡೆಲಿಗೇಷನ್ ಇದ್ದಾಗ ಅವ್ರನ್ನ ಹೊರಗಡೆ ಮಾಡ್ಬೋದು. ಎಸ್ ಆರ್ ನೋ ಅಲ್ಲಿ ಇಲ್ಲ ಮಾಡಾಗಿಲ್ಲ. ನಮ್ಮ ತನಿಖಾಧಿಕಾರಿ ಯಾರು? ತನಿಖಾಧಿಕಾರಿ ಬಗ್ಗೆ ನಾನು ತಿಳಿದು ಹೇಳ್ತೀನಿ. ಯಾರನ್ನ ತನಿಖಾಧಿಕಾರಿಗಳಾಗಿ ನೇಮಕ ಮಾಡಿದ್ದಾರೆ? ಒಂದು ತಮಗೆ ಸಂಜೆ ಒಳಗೆ ನಾವು ಮಾಡಿದ್ದೀವಿ. ಯಾರು ಏನು ಅದಕ್ಕೇನು ಸಪ್ರೇಟ್ ಕಮಿಟಿ ಮಾಡಿದಾರಾ ಏನು ಅನ್ನೋದ್ರ ಬಗ್ಗೆ ನಾವು DCF ಮೇಡಮಿಂದ ಮಾಹಿತಿ ಪಡೆದು ಸಂಜೆ ಒಳಗೆ ದಯಮಾಡಿ ನಮ್ಮ SC ಅವರು ಅದನ್ನು ಗಮನಿಸಬೇಕು. ಅವ್ರು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸಭೆ ಕರೆದು ಅವ್ರನ್ನ ಅವಲೋಕನ ಮಾಡಬೇಕು. ಅವರ ಕಾರ್ಯಕ್ರಮದ ಪ್ರಗತಿ ಪರಿಶೀಲನೆಯನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರು ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಹಂಗಾಗಿ ವನ್ಯಜೀವಿಗಳು ಮತ್ತು ರೈತರ ನಡುವಿನ ಸಂಘರ್ಷ ಅದು ನಿರಂತರವಾಗಿದೆ. ಅದು ಆದಿಮಾನವನ ಕಾಲದಿಂದ ಹಿಡಿದು ಆಧುನಿಕ ಮಾನವನ ಕಾಲದವರೆಗೂ ಇದೆ, ಮುಂದುವರಿಯುತ್ತೆ. ಹಂಗಂತ ವನ್ಯಜೀವಿಯ ಯಾವುದೇ ಜೀವ ವೈವಿಧ್ಯತೆಯ ಸರಪಳಿಯನ್ನು ಕಳ್ಕೊಂಡು ಮನುಷ್ಯ ಬದುಕಕ್ಕಾಗಲ್ಲ ಈ ಜಗತ್ತಿನಲ್ಲಿ. ಈ ದೇಶದ ಪ್ರಧಾನಿಗಳು ಹೊರದೇಶದಿಂದ 4 ಚಿರತೆಗಳನ್ನು ತಂದ್ರು, ಏನಾದ್ರು ಮಾಡಿ ಅದನ್ನ ಸಂರಕ್ಷಣೆ ಮಾಡಿಸಬೇಕು ಅಂತ. ಅವನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಮೊನ್ನೆ ಈ ದೇಶದ ಪ್ರಧಾನಿಗಳು ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಅವ್ರಿಗೆ. ಅವರು ವನ್ಯಜೀವಿಗಳ ಜೊತೆ ಒಂದಿನ ಕಾಲಹರಣವನ್ನು ಮಾಡುವುದರ ಮೂಲಕ ವನ್ಯಜೀವಿಯ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗಮನವನ್ನು, ರಾಷ್ಟ್ರದ ಗಮನವನ್ನು ಸೆಳೆದರು. ಆದ್ರೆ ವನ್ಯಜೀವಿ ಸತ್ತು 1 ವಾರ ಆದ್ರೂ ತಿಪಟೂರು ನಗರ ಅಂತ ಅಧಿಕಾರಿಗಳು ಒಂದು ಎಸಳು ಮಾಹಿತಿಯನ್ನು ಕೊಡಲಾರ್ದಂತ ಹೀನಾಯ ಸ್ಥಿತಿಗೆ ಬಂದವ್ರು. ಅಂತಂದ್ರೆ ಇವ್ರೇನ್ ಕಾಂಟ್ರಾಕ್ಟರ್ ಕೆಲಸ ಮಾಡಕ್ ಬಂದವ್ರ, ಅರಣ್ಯ ಮತ್ತು ಪರಿಸರ ಇಲಾಖೆಯ ಕೆಲಸ ಮಾಡಕ್ ಬಂದವ್ರ ಏನು ಅಂತ ನಾವು ತಿಳ್ಕೋಬೇಕು. ಇಂಥ ಉಡಾಪೆಯ, ಇಂಥ ಬೇಜವಾಬ್ದಾರಿಯ, ಇಂಥ ನಿರ್ಲಕ್ಷ್ಯತನದ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ ಮಾಡಬೇಕು. ನ್ಯಾಯಾಂಗ ತನಿಖೆಯನ್ನ ಮಾಡಬೇಕು. ಮಾನ್ಯ ಅರಣ್ಯ ಸಚಿವರು, ಕರ್ನಾಟಕ ರಾಜ್ಯ ಅರಣ್ಯ ಸಚಿವಾಲಯ, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ನಾವು ತರ್ತೀವಿ. ನೇರವಾಗಿ ಅವರಿಗೆ ಅಡ್ರೆಸ್ ಮಾಡಿದ್ದೀವಿ. ನಮ್ಮ ವಿಭಾಗಾಧಿಕಾರಿಗಳ ಮೂಲಕ ಈ ಪತ್ರವನ್ನು ನಾವು ಸರ್ಕಾರಕ್ಕೆ ರವಾನಿಸ್ತಾ ಇದ್ದೀವಿ. ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ, ಅಮಾನತ್ ಮಾಡಿ, ಈ ಚಿರತೆಯ ತನಿಖೆ ವಿಶೇಷವಾಗಿ ನಡೆದು ನ್ಯಾಯಾಂಗ ತನಿಖೆ ಆಗೋವರೆಗೂ ಕೂಡ ಅವ್ರನ್ನ ಅಮಾನತ್ನಲ್ಲಿ ಇರಬೇಕು. ಆ ನಂತರ ನ್ಯಾಯಾಂಗ ತನಿಖೆಗೆ ಮಾನ್ಯ ಸಚಿವರು, ಮಾನ್ಯ ಸರ್ಕಾರ ಇದನ್ನ ಕೊಡಬೇಕು ಅಂತೇಳಿ, ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇವತ್ತು ಮಾನ್ಯ ಮುಖ್ಯ ಉಪವಿಭಾಗಾಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಕೊಡ್ತಾ ಇದ್ದೇವೆ. ಮನವಿಯನ್ನ ಶ್ರೀಕಾಂತ್ ಅವರು